ಕೆಲವು ನಾಯಕರು ಹುದ್ದೆಯಿಂದ ಪರಿಚಿತರಾಗುತ್ತಾರೆ, ಕೆಲವರು ತಮ್ಮ ಮಾತುಗಳಿಂದ ಗುರುತಿಸಿಕೊಳ್ಳುತ್ತಾರೆ. ಆದರೆ ಜನರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರದ ದಾರಿ ಹುಡುಕುವ ಪ್ರಯತ್ನದಿಂದ ಜನರ ನಡುವೆ ತಮ್ಮದೇ ಆದ ಗುರುತನ್ನ ಮೂಡಿಸಿಕೊಳ್ಳುವವರು ಕೆಲವೇ ಮಂದಿ. ಅಂತಹ ಅಪರೂಪದ ನಾಯಕತ್ವದ ವ್ಯಕ್ತಿತ್ವವಾಗಿ ಹಿರಿಯೂರಿನ ಅಭಿವೃದ್ಧಿಯ ಚರ್ಚೆಯಲ್ಲಿ ಕೇಳಿಬರುತ್ತಿರುವ ಹೆಸರು ಸಣ್ಣ ಚಿತ್ತಯ್ಯ. ನೀರಾವರಿ ಕ್ಷೇತ್ರದ ಅನುಭವ, ಆಡಳಿತಾತ್ಮಕ ಕಾರ್ಯಕ್ಷಮತೆ ಮತ್ತು ಹಿರಿಯೂರಿನ ಸಮಗ್ರ ಅಭಿವೃದ್ಧಿಯ ಕುರಿತು ದೂರದೃಷ್ಟಿಯೊಂದಿಗೆ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ಅವರು ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಚಾರ. ಚಿತ್ರದುರ್ಗದ ಐತಿಹಾಸಿಕ ಕೋಟೆನಾಡಿನ ಮಡಿಲಲ್ಲಿರುವ ಹಿರಿಯೂರು ತೇರುಮಲ್ಲೇಶ್ವರನ ಸನ್ನಿಧಿ, ಸಾಹಿತ್ಯ ಮತ್ತು ಸಂಸ್ಕೃತಿಯ ನೆಲೆ, ಬುಡಕಟ್ಟು ಪರಂಪರೆಯ ನಂಟನ್ನ ತನ್ನೊಳಗೆ ಉಳಿಸಿಕೊಂಡಿರುವ ವಿಶಿಷ್ಟ ಕ್ಷೇತ್ರ. ಇದೇ ಹಿರಿಯೂರಿನ ಮತ್ತೊಂದು ಹೆಮ್ಮೆಯ ಗುರುತು ವಾಣಿ ವಿಲಾಸ ಸಾಗರ. ಜನರ ಪ್ರೀತಿಯಲ್ಲಿ ಮಾರಿಕಣಿವೆ ಎಂದು ಕರೆಯಲ್ಪಡುವ ಈ ಜಲಾಶಯ ಕರ್ನಾಟಕದ ಜಲ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಇಷ್ಟೆಲ್ಲ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಮಹತ್ವ ಹೊಂದಿರುವ ಹಿರಿಯೂರು ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕೆಂಬ ನಿರೀಕ್ಷೆ ಮಾತ್ರ ಹಲವು ವರ್ಷಗಳಿಂದ ನನಸಾಗದೆ ಉಳಿದಿದೆ ಅನ್ನೋದು ಸತ್ಯ. ಹಾಗಾದರೆ ಇದನ್ನ ಯಾರು ಮಾಡಬೇಕು? ವಿಶೇಷವಾಗಿ ಬರದ ಭೀಕರತೆಯೊಂದಿಗೆ ಹೋರಾಡುತ್ತಿರುವ ಈ ಭಾಗದ ರೈತರಿಗೆ ನೀರು ಎನ್ನುವುದು ಮರೀಚಿಕೆಯಾಗಿದೆ. ಹಿರಿಯೂರಿನ ಭವಿಷ್ಯವನ್ನ ನೀರಿನೊಂದಿಗೆ ಜೋಡಿಸಿ ನೋಡುವ ದೃಷ್ಟಿಕೋನದೊಂದಿಗೆ ಸಣ್ಣ ಚಿತ್ತಯ್ಯ ಅವರು ಸಮಗ್ರ ನೀರಾವರಿಯನ್ನ ಪ್ರಮುಖ ಗುರಿಯನ್ನಾಗಿ ಪರಿಗಣಿಸಿರುವುದು ನಿಜಕ್ಕೂ ಒಂದು ದೊಡ್ಡ ಭರವಸೆ. 2025 ಜನವರಿ ಮತ್ತು ಡಿಸೆಂಬರ್ ಅವಧಿಯಲ್ಲಿ ಭದ್ರಾ ಜಲಾಶಯದಿಂದ ವಾಣಿ ವಿಲಾಸ ಸಾಗರಕ್ಕೆ ನೀರು ಹರಿಸುವ ಪ್ರಕ್ರಿಯೆ ನಡೆದ ಸಂದರ್ಭದಲ್ಲಿ ಹಿರಿಯೂರಿನ ನೀರಾವರಿ ಭವಿಷ್ಯದ ಕುರಿತು ಮತ್ತಷ್ಟು ಗಮನ ಸೆಳೆದರು. ಭದ್ರಾ ಜಲಾಶಯದ ನೀರು ವಾಣಿ ವಿಲಾಸ ಸಾಗರವನ್ನ ತಲುಪುವುದು ಕೇವಲ ಜಲಾಶಯದ ನೀರಿನ ಮಟ್ಟವನ್ನ ಹೆಚ್ಚಿಸುವ ಬೆಳವಣಿಗೆಯಲ್ಲ, ಅದರೊಂದಿಗೆ ರೈತರ ಹೊಲಗಳಿಗೆ ನೀರು ತಲುಪುವ ಸಾಧ್ಯತೆ, ಕೃಷಿಗೆ ಹೊಸ ಚೈತನ್ಯ ಮತ್ತು ಬರದ ನೆಲದಲ್ಲಿ ಹಸಿರಿನ ಭರವಸೆ ಸೇರಿಕೊಂಡಿದೆ. ಈ ನೀರಾವರಿ ಪ್ರಯತ್ನಗಳ ಹಿಂದೆ ಸಣ್ಣ ಚಿತ್ತಯ್ಯ ಅವರ ಆಡಳಿತಾತ್ಮಕ ಅನುಭವ ಮತ್ತು ಕಾರ್ಯತತ್ಪರತೆಯ ಪಾತ್ರವು ಗಮನಾರ್ಹವಾಗಿದೆ. ಹಿರಿಯೂರಿನ ಸಮಗ್ರ ನೀರಾವರಿಯನ್ನ ದೊಡ್ಡ ಕನಸಾಗಿ ಕಂಡಿರುವ ಸಣ್ಣ ಚಿತ್ತಯ್ಯ ಸುಮಾರು 2 ಲಕ್ಷ ಎಕರೆ ಪ್ರದೇಶಕ್ಕೆ ನೀರುಣಿಸುವ ಸಂಕಲ್ಪದ ದೃಷ್ಟಿಕೋನವನ್ನ ಮುಂದಿಟ್ಟಿದ್ದಾರೆ. ಇನ್ನ 6 ತಿಂಗಳೊಳಗೆ ನಿಮ್ ಕಲ್ವಳ್ಳಿ ಭಾಗಕ್ಕೆ ಕುಡಿಯ ನೀರಿಗೆ 16 ಕೆರೆ ನೀರು ತಗೊಂಡು ಬಂದೇ ಬರ್ತೀವಿ. ನೀವೇನು ಯೋಚನೆ ಮಾಡಬೇಡ್ರಿ. ಮೈನು ನಾನು ಇಲ್ಲಿ ಬಂದಿರೋದೇನೆ ಭದ್ರಾ ನೀರು ನಿಜಲಿಂಗಪ್ಪನ ಕಾಲದಿಂದ ಬಂದಿರಲಿಲ್ಲ. 2 ಲಕ್ಷ ಎಕರೆ ನೀರು ಕೊಡಬೇಕು. ನಿಮ್ ಕಲ್ವಳ್ಳಿ ಭಾಗದ್ದು 72,000 ಎಕರೆ ಇದೆ, 16 ಕೆರೆಗಳು ತುಂಬಬೇಕು. ಆ ಕಡೆ ಐಮಂಗಲ ಭಾಗದ್ದು 92,000 ಎಕರೆ ಇದೆ, 64 ಕೆರೆಗಳಿಗೆ ನೀರು ತುಂಬಬೇಕಮ್ಮ. ನೀರನ್ನು ಬಂದ್ಬಿಟ್ರೆ ಆರಾಮಾಗಿ ಜೀವನ ಆಗ್ತದೆ. ಇದು ಕೇವಲ ಒಂದು ಯೋಜನೆಯ ಸಂಖ್ಯೆಯಲ್ಲ, ಸಾವಿರಾರು ರೈತ ಕುಟುಂಬಗಳ ಬದುಕಿಗೆ ಸಂಬಂಧಿಸಿದ ದೊಡ್ಡ ಗುರಿ. ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಅವಧಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹಿರಿಯೂರಿಗೆ ಅನುಕೂಲವಾಗುವ ಹಲವು ವಿಚಾರಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಭದ್ರಾ ಮೇಲ್ದಂಡೆ ಯೋಜನೆಯ ಚಿತ್ರದುರ್ಗ ಶಾಖಾ ಕಾಲುವೆಯಿಂದ ಸೂಕ್ಷ್ಮ ನೀರಾವರಿ ಪದ್ಧತಿಯಡಿ ಕೃಷಿ ಭೂಮಿಗೆ ನೀರು ಒದಗಿಸುವ ಬಹುಕೋಟಿ ಕಾಮಗಾರಿಗಳಿಗೆ ಅನುಮೋದನೆ ದೊರಕಿಸುವ ಪ್ರಕ್ರಿಯೆಯಲ್ಲಿಯೂ ಸಣ್ಣ ಚಿತ್ತಯ್ಯ ಅವರ ಪಾತ್ರ ಉಲ್ಲೇಖನೀಯವಾಗಿದೆ. ನೀರು ಹೊಲದ ಅಂಚಿಗೆ ತಲುಪಿದಾಗ ಮಾತ್ರ ನೀರಾವರಿ ಯೋಜನೆಯ ನಿಜವಾದ ಅರ್ಥ ಸಾರ್ಥಕವಾಗುತ್ತದೆ ಎಂಬ ದೃಷ್ಟಿಕೋನದೊಂದಿಗೆ ಸಣ್ಣ ಚಿತ್ತಯ್ಯನವರು ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಹಿರಿಯೂರಿನ ಅಭಿವೃದ್ಧಿಯ ಕನಸು ಕೇವಲ ಕೃಷಿ ಮತ್ತು ನೀರಾವರಿಗೆ ಸೀಮಿತವಾಗಿಲ್ಲ.
ವಾಣಿ ವಿಲಾಸ ಸಾಗರದ ಅಪಾರ ಪ್ರವಾಸೋದ್ಯಮ ಸಾಮರ್ಥ್ಯವನ್ನ ಬಳಸಿಕೊಳ್ಳುವ ಚಿಂತನೆ ಇದರ ಮತ್ತೊಂದು ಭಾಗವಾಗಿದೆ. ವಾಣಿ ವಿಲಾಸ ಸಾಗರ ಜಲಾಶಯದ ಕೆಳಭಾಗದಲ್ಲಿರುವ ಸುಮಾರು 61 ಎಕರೆ ಪ್ರದೇಶದಲ್ಲಿ ಕೆಆರ್ಎಸ್ ಮಾದರಿಯಲ್ಲಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸುವ ಉದ್ದೇಶ ನಿಜಕ್ಕೂ ಅಪರೂಪದ ದೂರದೃಷ್ಟಿ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ವಾಣಿ ವಿಲಾಸ ಸಾಗರ ಕೇವಲ ನೀರಾವರಿ ಮೂಲವಾಗಿರದೆ ಪ್ರವಾಸಿಗರನ್ನ ಆಕರ್ಷಿಸುವ ಪ್ರಮುಖ ತಾಣವಾಗುವ ಸಾಧ್ಯತೆ ಇದೆ. ಪ್ರವಾಸೋದ್ಯಮ ಬೆಳೆದರೆ ಅದರೊಂದಿಗೆ ಸ್ಥಳೀಯ ವ್ಯಾಪಾರ, ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಾವಕಾಶಗಳು ವಿಸ್ತರಿಸುವ ನಿರೀಕ್ಷೆ ಇದೆ. ಇಂಥ ಕನಸುಗಳು ನನಸಾಗುವ ದಿಕ್ಕಿನಲ್ಲಿ ಸಣ್ಣ ಚಿತ್ತಯ್ಯನವರು ದಾಪುಗಾಲಿಟ್ಟಿದ್ದಾರೆ. ಇಲ್ಲಿ ಅಗತ್ಯವಾದ ಅಭಿವೃದ್ಧಿಯ ಮತ್ತೊಂದು ಪ್ರಮುಖ ಅಂಶ ಉತ್ತಮ ರಸ್ತೆ ಸಂಪರ್ಕ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿವಿಪುರ ಕ್ರಾಸ್ನಿಂದ ವಿವಿಪುರ ಗ್ರಾಮದವರೆಗೆ ಇರುವ ಪ್ರಮುಖ ರಸ್ತೆಯನ್ನ 4 ಪಥದ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸುವ ಪ್ರಯತ್ನಗಳು ಕೂಡ ನಡೆದಿವೆ. ಈಗ ಇದು ಸಣ್ಣ ಚಿತ್ತಯ್ಯನವರ ಗುರಿಯಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಇದರ ಜೊತೆಗೆ ಹಿರಿಯೂರಿನ ಯುವಕರ ಭವಿಷ್ಯದ ಪ್ರಶ್ನೆಯೂ ಪ್ರಮುಖವಾಗಿದೆ. ವಿದ್ಯಾಭ್ಯಾಸ ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ದೂರದ ನಗರಗಳಿಗೆ ತೆರಳಬೇಕಾದ ಪರಿಸ್ಥಿತಿಗೆ ಬದಲಾಗಿ ಸ್ಥಳೀಯವಾಗಿಯೇ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುವ ಸಾಧ್ಯತೆಗಳ ಕುರಿತು ಕೈಗಾರಿಕಾ ಕಾರಿಡಾರ್ ಚಿಂತನೆ ಮುಂದಿಡಲಾಗಿದೆ. ಹೀಗಾಗಿ ನೀರಾವರಿ, ಕೈಗಾರಿಕೆ, ರಸ್ತೆ ಮತ್ತು ಪ್ರವಾಸೋದ್ಯಮ ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿರುವ ಅಭಿವೃದ್ಧಿಯ ಸರಪಳಿಯ ಭಾಗಗಳಾಗುತ್ತವೆ ಅನ್ನುವುದು ನಮ್ಮ ಪ್ರೀತಿಯ, ನಿಮ್ಮ ನೆಚ್ಚಿನ ಸಣ್ಣ ಚಿತ್ತಯ್ಯನವರ ಗುರಿಯಾಗಿದೆ. ಸ್ನೇಹಿತರೆ, ಹಿರಿಯೂರಿಗೆ ಒಂದು ಶ್ರೀಮಂತ ಇತಿಹಾಸವಿದೆ. ತನ್ನದೇ ಆದ ಸಾಂಸ್ಕೃತಿಕ ಪರಂಪರೆ ಇದೆ. ಕರ್ನಾಟಕದ ಜಲ ಇತಿಹಾಸದಲ್ಲಿ ತನ್ನದೇ ಆದ ಸ್ಥಾನ ಪಡೆದುಕೊಂಡಿದೆ. ಆದರೆ ಇತಿಹಾಸವನ್ನ ಹೆಮ್ಮೆಯಿಂದ ನೆನಪಿಸಿಕೊಳ್ಳುವುದರ ಜೊತೆಗೆ ಭವಿಷ್ಯವನ್ನ ನಿರ್ಮಿಸುವ ಸವಾಲು ಇದೆ. ಬರದ ನೆಲದಲ್ಲಿ ನೀರು ಹರಿಯಬೇಕು, ಹೊಲಗಳು ಹಸಿರಾಗಬೇಕು, ಯುವಕರ ಕೈಗೆ ಉದ್ಯೋಗ ಬರಬೇಕು. ಹಿರಿಯೂರಿನ ಪ್ರಕೃತಿ ಮತ್ತು ಪರಂಪರೆ ಪ್ರವಾಸಿಗರನ್ನ ಸೆಳೆಯಬೇಕು. ಈ ಕನಸುಗಳ ನಡುವೆ ಹಿರಿಯೂರಿನ ಸಮಗ್ರ ಅಭಿವೃದ್ಧಿಗೆ ತನ್ನದೇ ಆದ ದೃಷ್ಟಿಕೋನ ಮತ್ತು ಕಾರ್ಯ ಯೋಜನೆಯೊಂದಿಗೆ ಮುನ್ನಡೆಯುತ್ತಿರುವ ಸಾರ್ವಜನಿಕ ಜನಪ್ರೀತಿಯ ಮುಖಂಡರಾಗಿ ಸಣ್ಣ ಚಿತ್ತಯ್ಯ ಅವರ ಪ್ರಯತ್ನಗಳು ಗಮನ ಸೆಳೆದಿವೆ. ನಮಗೂ ಒಂದ್ಸರಿ ಅವಕಾಶ ಕೊಡಿ, ನಿಮ್ಮಗಳ ಸೇವೆನ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಖಂಡಿತ ನಮ್ಮ ಯಜಮಾನರುಗಳಿಗೆ, ಗೌಡರುಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದವರಿಗೆ ನಾನು ಹೇಳೋದು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಟಿಕೆಟ್ ನನಗೆ ಕೊಡ್ತಾರೆ. ನೀವು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತೀರಾ. ನಿಮ್ಮ ಸೇವೆಗೆ ನಿಮ್ಮೋನೇ ಆಗಿ ನಾನು ಸದಾ ಸಿದ್ಧನಾಗಿರ್ತೀನಿ, ಇಲ್ಲೇ ಇರ್ತೀನಿ. ಹಾಗಾಗಿ ಸಣ್ಣ ಚಿತ್ತಯ್ಯನವರಂತ ದೂರದೃಷ್ಟಿ ಇರುವ, ಜನಪರ ಕಾಳಜಿ ಇರುವ, ಜನಪ್ರೀತಿಯ ನಾಯಕರನ್ನ ನಾವು ಗುರುತಿಸಬೇಕಿದೆ, ಗೆಲ್ಲಿಸಬೇಕಾಗಿದೆ.